ಫ್ರೆಂಡ್ಸ್, ಇವತ್ತು ನಾನು ಅಮೆಜಾನ್ ಇಂದ ಸ್ವಲ್ಪ ಪ್ರಾಡಕ್ಟ್ಗಳನ್ನ ತಗೊಂಡು ಬಂದಿದ್ದೆ. ಅಮೆಜಾನ್ ಇಂದ ನಾನು ಏನೇನು ಶಾಪಿಂಗ್ ಮಾಡಿದೆ ಅದ್ರದ್ದು ಇವತ್ತು ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಇದು ಯಾವುದೇ ಥರದ ಪ್ರಮೋಷನ್ ಅಥವಾ ಸ್ಪಾನ್ಸರ್ ವಿಡಿಯೋ ಆಗಿರಲ್ಲ. ನಾನು ನನ್ನ ಅವಶ್ಯಕತೆಗೆ ಏನೇನು ತಗೊಂಡಿದ್ದೆ ಅದ್ರದ್ದು ನಾನು ಇವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಹಾಲ್ ಅಂತ ಕೇಳುತ್ತೆ. ಹಾಲ್ ಅಂತ ಕೊಟ್ಟರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿರುತ್ತೆ. ನೀವು ಫಸ್ಟ್ ನಾನು ಹಾಕ್ತಿದ್ದ ಹಾಗೇನೆ ವಿಡಿಯೋನ ನೋಡ್ಬೋದು. ಮತ್ತೆ ವಿಡಿಯೋನ ಪೂರ್ತಿ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಲೈಕ್ ಮತ್ತು ಕಮೆಂಟ್ಗಾಗಿ ನಾವು ಕಾಯ್ತಾ ಇರ್ತೀವಿ. ಹಾಗೆ ಇವತ್ತು ಫಸ್ಟು ಏನು ಪ್ರಾಡಕ್ಟ್ನ ತೊಗೊಂಡು ಬಂದಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಎಲ್ಲ ಪ್ರಾಡಕ್ಟ್ನು ಓಪನ್ ಮಾಡಿದ್ದೀವಿ, ಯಾಕೆಂದರೆ ಅದು ಬಂದ ತಕ್ಷಣ ಚೆಕ್ ಮಾಡಿ ನೋಡ್ಕೋಬೇಕು. ಏನಾದರೂ ಡ್ಯಾಮೇಜ್ ಇತ್ತು ಅಂದರೆ ವಾಪಸ್ಸು ರಿಟರ್ನ್ ಕಳಿಸ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ನಾವು ಬಂದ ತಕ್ಷಣ ಇದನ್ನು ಚೆಕ್ ಮಾಡಿದ್ದೀವಿ. ನಾನು ಇತ್ತೀಚೆಗಷ್ಟೇ ನನಗೆ ಕಣ್ ಆಪ್ರೇಷನ್ ಆಗಿತ್ತು ಅಂತೇಳಿ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ. ಮತ್ತು ನಾನು ಸ್ವಲ್ಪ ವೆಯ್ಟ್ ಕೂಡ ಗೈನ್ ಆಗಿದ್ದೆ. ವೆಯ್ಟು ಕಡಿಮೆ ಅಂತ ಅಂದರೂ ಏನಿಲ್ಲ, 9ರಿಂದ 10 kg ಅಷ್ಟು ನಾನು ವೆಯ್ಟ್ ಗೈನ್ ಆಗಿದೆ. ಮತ್ತು ಇವಾಗ ಸ್ವಲ್ಪ ಡಯಟ್ ಮಾಡ್ತಾ ಇದ್ದೀನಿ. ಡಯಟ್ ಮಾಡ್ತಾ ಹಾಗೆ ವೆಯ್ಟು ಈಗ ಎಷ್ಟಿದ್ದೀನಿ, ಎಷ್ಟು ಕಡಿಮೆ ಆಗ್ತಿದ್ದೀನಿ, ವಾರನೂ ಕಡಿಮೆ ಆಗ್ತಾ ಇದ್ದೀನಾ ಏನು ಅಂತ ಚೆಕ್ ಮಾಡ್ಕೋಬೇಕು ಅಂತೇಳಿ ನಾನು ಇದು ವೇಯಿಂಗ್ ಮಿಷಿನ್ನ ತರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಒಂದು ಬಟನ್ ಬರುತ್ತೆ, ಈ ಬಟನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಆನ್ ಆಗುತ್ತೆ. ಮತ್ತು ನಾವು ಇಲ್ಲಿ ಕಾಲನ್ನು ಇಟ್ಟು ಪ್ರೆಸ್ ಮಾಡಿ ನೋಡಿದರೆ ನಾವು ಎಷ್ಟು ವೆಯ್ಟ್ ಇದ್ದೀವಿ, ಎಷ್ಟು ಮತ್ತು ಗೈನ್ ಆಗ್ತಾ ಇದ್ದೀವಾ, ಲಾಸ್ ಆಗ್ತಾ ಇದ್ದೀವಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅಂದರೆ ವೆಯ್ಟ್ ಲೂಸ್ ಆಗ್ತಾ ಇದೆಯಾ ಅಥವಾ ಗೈನ್ ಆಗ್ತಾ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಇದು ಇರಲಿ ಮನೆಯಲ್ಲಿ, ಎಲ್ರಿಗೂ ಅನುಕೂಲ ಆಗುತ್ತೆ ಮತ್ತು ಬೇಕಾಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ನಾನು ತರಿಸ್ಕೊಂಡಿದ್ದೆ. ಪ್ರೈಸನ್ನು ನಾನಿಲ್ಲಿ ಮೆನ್ಷನ್ ಮಾಡ್ತೀನಿ. ಇದೊಂದು ತರಿಸ್ಕೊಂಡಿದ್ದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು ಅಂತ ಏನು ವೆಯ್ಟ್ ಇಲ್ಲ. ಆರಾಮ್ಸೆ ಎಲ್ಲೇ ಆದರೂ ನಾವು ಕ್ಯಾರಿ ಮಾಡ್ತೀವಿ, ಇಲ್ಲಿಂದ ಇನ್ನೊಂದು ಕಡೆ ತೊಗೊಂಡೋಗ್ತೀವಿ ಅಂದರೂ ಕೂಡ ಆರಾಮಾಗಿ ತೊಗೊಂಡೋಗ್ಬೋದು. ಬೆಸ್ಟ್ ಕ್ವಾಲಿಟಿಯಾಗಿದೆ. ಅಮೆಜಾನಿಂದ ತೊಗೊಂಡಿರ್ತಕ್ಕಂಥ ಪ್ರಾಡಕ್ಟ್ ಇದು. ಮತ್ತು ತುಂಬ ಜನ ಆಲ್ಮಂಡ್ ಬಗ್ಗೆ ಕೇಳ್ತಾ ಇದ್ರಿ. ಆಲ್ಮಂಡ್ ಗೋಂದು ಅಂದರೆ ನನ್ನ ಫ್ರೆಂಡ್ ಕೂಡ ಅದೇನದು ಆಲ್ಮಂಡ್ ಗೋಂದು ಅಂತ ಹೇಳಿದ್ರಲ್ಲ, ಅದು ಹೇಗಿರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿದರು. ನಾನು ಹಂಗೂ ಅಂಗಡಿನಲ್ಲಿ ಸಿಗುತ್ತೆ ಈ ಥರ ಅಂತ ಹೇಳಿದೆ. ಅವ್ರಿಗಂದ್ರೂ ಗೊತ್ತಾಗಲಿಲ್ಲ. ಇದು ವಿಡಿಯೋ ಮಾಡಿ ಹಾಕಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂತೇಳಿ ನಾನು ಈ ರೀತಿಯಾಗಿ ಆಲ್ಮಂಡ್ ಗೋಂದಿರುತ್ತೆ ನೋಡಿ, ಈ ಥರ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಪ್ಯಾಕೆಟಲ್ಲಿ ಬಂತು. ನಾನು ಇದನ್ನು ಕೂಡ ಅಮೆಜಾನಿಂದ ತರಿಸ್ಕೊಂಡಿದ್ದೆ. ಏನು ಪ್ರೈಸು ಅನ್ನೋದನ್ನು ನಾನು ಮೆನ್ಷನ್ ಮಾಡ್ತೀನಿ ನೋಡಿ. ಈ ರೀತಿ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು. ನಾನು ಇವಾಗ ಸಮ್ಮರ್ ಇರೋದ್ರಿಂದ ಆಲ್ಮಂಡ್ ಗೋಂದು ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಮತ್ತು ತುಂಬಾ ತಂಪು. ಮುಖದಲ್ಲಿ ಪಿಂಪಲ್ ಮಾರ್ಕ್ಗಳು, ಸ್ವಲ್ಪ ಪಿಗ್ಮೆಂಟೇಷನ್ನು ಏನೇ ಇದ್ರೂ ಇದನ್ನು ಹಾಕಿ ಮಸಾಜ್ ಮಾಡ್ತಾ ಹೋಯಿತು ಅಂದರೆ ಇದು ಕೂಡ ವೆಯ್ಟ್ ಲಾಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಇದು ಒಂದು ಒಳ್ಳೆ ಬೆನಿಫಿಟ್ಟು. ಮತ್ತು ತಂಪು, ಇವಾಗ ಎಲ್ಲ ಕಡೆ ಸಮ್ಮರ್ ಇರೋದ್ರಿಂದ ಮತ್ತು ನಮ್ಮ ದೇಹದ ಕೂಲಾಗಿರುತ್ತೆ, ತಂಪಾಗಿರುತ್ತೆ. ಇದು ಕೂಡ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಪ್ಯಾಕೆಟಲ್ಲಿ ಬಂದಿತ್ತು. ನಾನು ಇದನ್ನು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡು ಇದಿಷ್ಟನ್ನು ಹಾಕಿ ನೀರನ್ನು ನೆನೆಸಿಡಿ. ಫುಲ್ ಹಾಕಬೇಕು ನೀರು, ಕಡಿಮೆ ಹಾಕಿದರೆ ಹಾಗೆ ಉಳ್ಕೊಳ್ಳುತ್ತೆ. ಇನ್ನೂ ನೀರನ್ನು ಹಾಕಿ ಅಷ್ಟು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೀರಲ್ಲಿ ನೆನೆಸಿಟ್ರೆ ಈ ರೀತಿಯಾಗಿ ಬರುತ್ತೆ. 8 ಅವರು ನೆನೆಸಿಡಬೇಕು. ಇದು ಯಾವುದೇ ಥರದ್ದು ಸ್ವೀಟ್ ಅಂಶ ಇರಲ್ಲ, ಸಪ್ಪೆ ಇರುತ್ತೆ. ಇದು ನೋಡೋದಕ್ಕೆ ನೋಡಿ ಗಮ್ ಥರ. ಇದು ಮೊದಲೇ ಹೇಳ್ದಾಗೇ ಆಲ್ಮಂಡ್ ಗೋಂದು ಅಂತ ಹೇಳ್ತೀವಿ. ಆಲ್ಮಂಡ್ ಗೋಂದು ಇದು ನೋಡಿ, ಈ ರೀತಿಯಾಗಿ ಜಲ್ಲಿ ಥರ ಇರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಥರದಕ್ಕೂ ಹೀಗೆ ಬೇಕಾದರೂ ನಾವು ತಿನ್ನೋದಕ್ಕೆ ಇಷ್ಟ ಆಯಿತು ಅಂದರೆ ಹೀಗೂ ಕೂಡ ತಿನ್ಬೋದು. ಇಲ್ಲ ಅಂತಂದರೆ ಯಾವುದೇ ಥರದ ಫ್ರೂಟ್ ಸಲಾಡು ಅಥವಾ ಜ್ಯೂಸ್ಗಳಿಗೆ ನಾವೇನಾದರೂ ಜ್ಯೂಸ್ ಮಾಡಿಕೊಂಡ್ರೆ ಜ್ಯೂಸಿಗೆ ಇದನ್ನು ಹಾಕಿ, ವಾಟರ್ ಮೆಲನ್ ಜ್ಯೂಸು ಮತ್ತು ಕರ್ಬೂಜ ಹಣ್ಣಿಂದು, ಮಸ್ಕ್ ಮೆಲನ್ ಜ್ಯೂಸು ಏನೇ ಮಾಡಿಕೊಂಡ್ರು ಇದಕ್ಕೊಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಕೂಡ ದೇಹ ತಂಪಾಗುತ್ತೆ. ಮತ್ತು ಇದನ್ನು ಸ್ವಲ್ಪ ಈ ರೀತಿ ತಗೊಂಡು ಇದನ್ನು ಮುಖಕ್ಕೆ ಎಲ್ಲ ಹಾಕಿ ಮಸಾಜ್ ಮಾಡೋದ್ರಿಂದ ಮುಖ ಕೂಡ ಯಾವುದೇ ಥರದ ಮಾರ್ಕ್ಸ್ ಇಲ್ಲದೇ
ತುಂಬ ಚೆನ್ನಾಗಾಗುತ್ತೆ. ನಾವು ಬೆಳಗ್ಗೆ ಬಳಸ್ಕೊತೀವಿ ಅಂದರೆ ರಾತ್ರಿ ಇದನ್ನು ನಾನು ಈ ಥರ ನೆನೆಸಿಟ್ಬಿಟ್ಟಿರ್ತೀನಿ. ನಾನು ತುಂಬ ಪ್ರತಿದಿನ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಇದನ್ನು ನಾನು ನೆನೆಸಿಟ್ಟಿರ್ತೀನಿ. ನನಗೆ ಇದು 5 ದಿವಸ 6 ದಿವಸ ಬರುತ್ತೆ. ಒಂದು ವಾರದವರೆಗೂ ಇಟ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ನಾವು ಇದನ್ನು ಬಳಸ್ಬೋದು. ತುಂಬ ಒಳ್ಳೆಯದು ದೇಹಕ್ಕೂ. ಹಾಗಾಗಿ ಇದೊಂದು ಆಲ್ಮಂಡ್ ಗೋಂದ್ ಬಗ್ಗೆ ನನ್ನ ಫ್ರೆಂಡು ಕೇಳಿದ್ರು, ಅವ್ರಿಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅನಿಸುತ್ತೆ. ಹಾಗೆ ಇನ್ನೊಂದು ಪ್ರಾಡಕ್ಟ್ ಬಂದು ನಾವು ಆಲ್ಮೋಸ್ಟು ಯೂಟ್ಯೂಬರ್ಸ್ಗಳು ಕುಕ್ಕಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಕುಕ್ಕಿಂಗ್ ವಿಡಿಯೋ ಹಾಕ್ತಾ ಇರೋದ್ರಿಂದ ಈ ಥರದ್ದೊಂದು ಮಿಷಿನು ಬೇಕಾಗತ್ತೆ. ಕಾರಣ ಏನು ಅಂತ ಅಂದರೆ ಕೆಲವೊಂದು ಐಟಮ್ಸ್ಗಳನ್ನ ನಾವು ಇದರಲ್ಲಿ ಮೆಜರ್ಮೆಂಟ್ ಮಾಡಿ ಹಾಕಬೇಕಾಗತ್ತೆ. ಇಲ್ಲ ಸ್ಪೂನ್ಗಳನ್ನ ಇಟ್ಕೋಬೇಕಾಗತ್ತೆ. ಒಂದೊಂದು ಸಲ 50 ಗ್ರಾಮ್ಸ್ ಬೇಕು, 100 ಗ್ರಾಮ್ಸ್ ಬೇಕು ಅಂದಾಗ 100 ಗ್ರಾಮ್ಸು 50 ಗ್ರಾಮ್ಸ್ನ ನಾವು ಅಂಗಡಿನಲ್ಲಿ ಅಷ್ಟೇ ಕಟ್ಟಿಸ್ಕೊಂಡು ಬರಬೇಕಾಗತ್ತೆ. ಮನೆಯಲ್ಲಿ ಐಟಮ್ಸ್ಗಳಿತ್ತು ಅಂದಾಗ ಮನೆಯಲ್ಲಿ ಇನ್ಸ್ಟೆಂಟಾಗಿ ಇವಾಗ ಏನೋ ಒಂದು ಮಾಡಬೇಕು ಅನ್ಕೊತೀರಾ, ಇವಾಗ ಫ್ರೀ ಇದ್ದೀನಿ, ಏನೋ ಒಂದು ಕುಕ್ಕಿಂಗ್ ವಿಡಿಯೋ ಮಾಡಬೇಕು ಅನ್ಕೋತೀರಾ. ಅವಾಗ ತಕ್ಷಣ ಮಾಡಬೇಕು ಅಂದಾಗ ಅಯ್ಯೋ ಇದರಲ್ಲಿ 50 ಗ್ರಾಮ್ ಎಷ್ಟು ತೊಗೊಳ್ಳೋದು, 100 ಗ್ರಾಮ್ ಎಷ್ಟು ತೊಗೊಳ್ಳೋದು ಅನ್ನೋದಿರುತ್ತೆ. ಅದು ಟೆನ್ಷನ್ನೇ ಇಲ್ಲ. ಇದು ಜಸ್ಟ್ ಈ ಥರ ಬಟನ್ ಆನ್ ಮಾಡಿದರೆ ಆನ್ ಆಗುತ್ತೆ. ಈ ರೀತಿ ನೋಡಿ ಆನ್ ಆಯಿತು. ಬಟನ್ ಆನ್ ಮಾಡಿದರೆ ಆನ್ ಆಗುತ್ತೆ. ಮತ್ತು ಇದನ್ನು ಆಫ್ ಮಾಡಿದರೆ ಆಫ್ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ ಒಂದು ಬೌಲು, ಯಾವುದಾದ್ರೂ ಒಂದು ಬೌಲನ್ನು ಈ ರೀತಿಯಾಗಿ ಇಟ್ಕೊಂಡ್ರೆ ಇದು ಎಷ್ಟು ಗ್ರಾಮ್ಸ್ ಇದೆ ನೋಡಿ, ಇದು 23 ಇದೆ. ಇವಾಗ ಇದು 23 ಇದೆ ಅಂದಾಗ ಇದ್ರ ಮೇಲ್ಗಡೆ ನೀವು ಐಟಮ್ ಹಾಕಿದಾಗ ಆ ಐಟಮಲ್ಲಿ 23ನ ಮೈನಸ್ ಮಾಡ್ಕೊಂಡಾಗ ನಿಮಗೆ ಅಷ್ಟು ಆ್ಯಡ್ ಮಾಡ್ಕೊಂಡಾಗ ಎಷ್ಟು ಹಾಕಿದ್ದೀರಾ ಅನ್ನೋದು ನಿಮಗೆ ಸಿಗುತ್ತೆ. ಅದ್ರ ಮೇಲೆ ಇವಾಗ 50 ಗ್ರಾಮ್ಸ್ ಅಂತ ಅಂದರೆ ಇದು 23 ಇರೋದ್ರಿಂದ 50 ಗ್ರಾಮ್ಸ್ ಹಾಕೊಂಡಾಗ ಅದು 73 ಆಗುತ್ತೆ. 73ನಲ್ಲಿ 23 ಲೆಸ್ ಮಾಡ್ಕೊಂಡಾಗ ನಿಮಗೆ 50 ಗ್ರಾಮ್ ಅನ್ನೋಷ್ಟು ಸಿಕ್ಕಿರುತ್ತೆ. ನೀವು ಹಾಕೋಬೇಕಾದ್ರೆ 73 ಗ್ರಾಮ್ಸ್ ಹಾಕೊಂಡ್ರೆ ಇದು ಒಂದು ಬೌಲ್ನ ನಿಮ್ಮ ಮನೆಯಲ್ಲಿ ಯಾವ ಬೌಲಲ್ಲಿ ಹಾಕೊತೀರ ಆ ಬೌಲ್ನ ಫಸ್ಟು ಈ ಥರ ಇಟ್ಟು ಮೆಜರ್ ಮಾಡಿಕೊಂಡು ಆಮೇಲೆ ಐಟಮನ್ನು ಹಾಕೊಂಡಾಗ ನಿಮ್ಗೆ ಅಷ್ಟು ಕರೆಕ್ಟು ಮೆಜರ್ಮೆಂಟ್ ಸಿಗುತ್ತೆ. ನಿಮ್ದೆಲ್ಲ ಕೆಲಸ ಮುಗಿದ ಮೇಲೆ ಮತ್ತೆ ಇದನ್ನು ವಾಪಸ್ಸು ಈ ಥರ ಆಫ್ ಮಾಡಿಟ್ರೆ ಆಯಿತು. ಇದಕ್ಕೂ ಕೂಡ ಇಲ್ಲಿ ಸೈಡಲ್ಲಿ ಶೆಲ್ಗಳನ್ನ ಕೊಟ್ಟಿದ್ದಾರೆ. ಶೆಲ್ನ ತೊಗೊಂಡು ಬಂದು ಹಾಕೊಂಡ್ರೆ ಆಯಿತು. ಅದಕ್ಕೂ ಕೂಡ ಶೆಲ್ ಇದೆ ನೋಡಿ, ಇದಕ್ಕೂ ಕೂಡ ಶೆಲ್ ಇದೆ. ಶೆಲ್ಲನ್ನು ಹಾಕ್ಕೊಂಡು ಇದು ಮಾಡಿದ್ರಾಯ್ತು. ಇದು ಆನ್ ಆ್ಯಂಡ್ ಆಫು. ಮತ್ತು ಇದು ಕೂಡ ಈಸಿ ಅಂತ ವೆಯ್ಟ್ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಅಮೆಝಾನಿಂದಾನೇ ತರಿಸ್ಕೊಂಡಿದೆ. ಈ ಒಂದು ಪ್ರಾಡಕ್ಟ್ ಅಂತೂ ನನಗೆ ತುಂಬಾ ಇಷ್ಟ ಆಗೋಯ್ತು. ಇದು ಏನು ಹೇಳ್ತಾರೆ, ಪಾತ್ರೆ ವಾಶ್ ಮಾಡೋದಕ್ಕೆ ಅಂತೇಳಿ ಯಾವುದೇ ಥರದ್ದು ಕೈಗೆ ಇರಿಟೇಟ್ ಆಗಲ್ಲ. ನಾವು ಅಂಗಡಿಯಿಂದ ತೊಗೊಂಡು ಬರ್ತೀವಲ್ಲ ಸ್ಪಾಂಜ್ಗಳು, ಅದಂತೂ ತುಂಬ ಇರಿಟೇಟ್ ಆಗ್ತಿರುತ್ತೆ. ಮತ್ತು ತುಂಬ ಸ್ಮೂತ್ ಇರೋವಂಥ ಕೈಗಳಿಗೆ ಏನಾಗುತ್ತೆ, ರಫ್ ಅನಿಸ್ತಾ ಇರುತ್ತೆ. ಆದರೆ ಇದು ಯಾವುದೇ ಥರದಲ್ಲೂ ಆ ರೀತಿ ಆಗಲ್ಲ. ಮತ್ತು ಹಾಲು ತುಂಬ ಸೀದಂಗೆ ಆಗಿದ್ರು ಕೂಡ, ಹಾಲು ಅಥವಾ ಬೇಳೆ ಏನಾದರೂ ಒಗ್ಗರಣೆದು ಸೀದಂಗೆ ಆಗಿದ್ರು ಕೂಡ ಈಸಿಯಾಗಿ ಈ ಥರ ತೊಳ್ಕೊಬೋದು. ತುಂಬ ಉಜ್ಜಿ ತಿಕ್ಕೋಷ್ಟು ಯಾವುದೂ ಇಲ್ಲ. ನಾವು ಒಂದೊಂದ್ಸಲ ಸ್ಟೀಲ್ದು ಸ್ಕ್ರಬ್ಬಲ್ಲಿ ಯೂಸ್ ಮಾಡ್ತಿರ್ತೀವಿ, ಅದರಲ್ಲೂ ಕೂಡ ನಾವು ಪ್ರೆಷರ್ನ ಹಾಕಿ ವಾಶ್ ಮಾಡಬೇಕು. ಆದರೆ ಇದಕ್ಕೆ ಯಾವುದೇ ಪ್ರೆಷರ್ ಬೇಡ. ನನಗಂತೂ ಇದು ಭಾಳ ಅಂದರೆ ಭಾಳ ಇಷ್ಟ ಆಗೋಯ್ತು. ನೋಡಿ ಎಷ್ಟು 12 ಏನೋ ಬಂದಿದೆ, 12 ತೋರಿಸ್ಕೊಂಡಿದೆ. ನಾನು ಆಲ್ರೆಡಿ ಒಂದನ್ನ 12 ಬಂದಿದೆ, 12ರಲ್ಲಿ ಒಂದನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ನಮಗೆ ಕೈಗೂ ಕೂಡ ಯಾವುದೇ ಥರದ್ದು ಹಾನಿ ಇಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಡ್ರಾಪ್ ಅಷ್ಟು ಹಾಕ್ಕೊಂಡ್ರೆ ಒಂದು 4-5 ತಟ್ಟೆಗಳು, ಒಂದು 7-8 ಲೋಟಗಳನ್ನು ಕೂಡ ಈಸಿಯಾಗಿ ವಾಶ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ ಅಂದರೆ ಇದು ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲ ಸ್ಪಾಂಜ್ಗಿಂತನೂ ಇದು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ಇದು ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಮತ್ತು ಕೈಗೂ ಕೂಡ ಯಾವುದೇ ಥರ ಡ್ಯಾಮೇಜ್ ಇಲ್ಲ, ಸ್ಮೂತು ಒಳ್ಳೆ. ನಮ್ಮ ಕೈಯಲ್ಲಿ ಖರ್ಚಿಫ್ ಇಟ್ಕೊಂಡಿದ್ದೀವೇನೋ ಅನ್ನೋ ಥರ ಇಟ್ಕೊಂಡು ವಾಶ್ ಮಾಡ್ಕೋಬೋದು. ಅಯ್ಯೋ ನಾನು ತಿಕ್ಬೇಕಾಗುತ್ತೇನೋ ಅಂದ್ಕೊಂಡಿದ್ದೆ. ಹಾಲಿನ ಪಾತ್ರೆ ನಮ್ಮ ಮನೇಲಿ ಒಂದೊಂದ್ಸಲ ಇಟ್ಬಿಟ್ಟು ಮರ್ತು ಬಿಟ್ಟಿರ್ತೀನಿ, ಅದು ಹೈ ಮಾಡಿಬಿಟ್ಟಿರ್ತೀನಿ. ಬೆಳಗ್ಗೆ ಕಾಯಿಸಿರ್ತೀವಲ್ಲ, ಆ ಜಾಗ ಸ್ವಲ್ಪ ಡೌನ್ ಆಗಿರುತ್ತೆ. ಆ ಜಾಗ ಏನು ಸೀದಂಗೆ ಆಗಿರುತ್ತೆ. ಅಯ್ಯೋ ಉಜ್ಬೇಕಲ್ಲ, ಈ ಥರದ್ದು ಹೆಂಗೋ ಅಂದ್ಕೊಂಡು ನೋಡೋಣ ಅಂದ್ಕೊಂಡು ತರಿಸ್ದೆ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಸೂಪರ್ ಆಗಿದೆ. ನಾನು ನಿಜವಾಗ್ಲೂ ಖುಷಿ ಆಯಿತು. ಯೂಸ್ ಮಾಡ್ತಾ ಇದ್ದೀನಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಅದು ಕೂಡ ಇನ್ನೂ ಚೆನ್ನಾಗಿದೆ ನೋಡಿ. ಇದೊಂದು ತುಂಬಾ ರೆಕಮೆಂಡ್ ಮಾಡ್ತೀನಿ. ಈಸಿಯಾಗಿ ನಾವು ಇದನ್ನು ತರಿಸಿಟ್ಕೊಂಡ್ರೆ ಹೆಚ್ಚು ಕಡಿಮೆ 6 ತಿಂಗಳು 1 ವರ್ಷ ಯೋಚನೆ ಮಾಡೋಂಗಿಲ್ವೇನೋ. ಇನ್ನು 80 ರೂಪೀಸೋ 90 ರೂಪೀಸೋ ಇರಬೇಕು. ಹಾಕ್ತೀನಿ, ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಎಲ್ಲ ಒಟ್ಟೊಟ್ಟಿಗೆ ತರಿಸಿರ್ತೀನಲ್ಲ, ಕೆಲವೊಂದು ಪ್ರೈಸ್ಗಳು ನನಗೆ ನೆನಪಿರೋದಿಲ್ಲ. ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಇದ್ರದ್ದು ಏನು ಪ್ರೈಸ್ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ,
ಸೂಪರ್ ಆಗಿದೆ ಇದಂತೂ. ಅಮೆಝಾನ್ ಪ್ರಾಡಕ್ಟ್ ವಿಡಿಯೋ ಇಷ್ಟ ಆಯ್ತು. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಹೇಳಿ, ವಿಡಿಯೋನ ಪೂರ್ತಿ ನೋಡ್ಬೇಕು. ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ಲೈಕ್ ಕೊಡ್ಬೇಕು, ಹಾಗೆ ಕಮೆಂಟ್ ಕೊಡ್ಬೇಕು. ಕಮೆಂಟ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ.